ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ರೂಪ ಸುರೇಶ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತೀನಿ. ನನ್ನ ಇವತ್ತಿನ ವ್ಲಾಗ್ ಏನಂತ ಹೇಳಿದ್ರೆ, ನಮ್ಮ ರೇಖಂದು ಗ್ರ್ಯಾಜುಯೇಷನ್ ಡೇ ಇದೆ, ಅದರದ್ದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಇವತ್ತು ಏನೆಲ್ಲ ಆಗ್ಬೋದು ಅಂತ ನಿಮ್ಮ ಹತ್ರ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಸೊ ಇವತ್ತು ಒಂದು 5:30ಗೆಲ್ಲ ಎದ್ಬಿಟ್ಟು ರೇಖಾ ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿಕೊಂಡ್ಳು. ಅಮ್ಮ ತಿಂಡಿ ಮಾಡಿದ್ರು, ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ಬೇಗ ಹೊರಡ್ಬೇಕಂತ ಹೇಳಿದ್ಲು. 8:30ಗೆಲ್ಲ ಮನೆ ಬಿಡೋಣ ಅಂತ. ಹಂಗೂ ನಾವು ಎಲ್ಲ ರೆಡಿಯಾಗಿ ತಿಂಡಿ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಡೋ ಅಷ್ಟೊತ್ತಿಗೆ 9 ಮನೇಲೇ 9 ಆಗೋಯ್ತು. ಅವಳು 8:30ಗೆ ಬಿಡೋಣ ಅಂದ್ಕೊಂಡ್ವಿ, ಬಟ್ 9 ಗಂಟೆ ಆಯಿತು ನಾವು ಮನೆ ಬಿಡೋ ಅಷ್ಟೊತ್ತಿಗೆ. ಸೊ ಮನೆಯಿಂದ 9 ಗಂಟೆಗೆ ಹೊರಟು 9:30ಗೆ ನಾವು ಅಲ್ಲಿಗೆ ರೀಚ್ ಆಗಿದ್ದು. ಸೊ ಈ ಮನೆಯಿಂದ ಹೊರಡುವಾಗ ರೇಖಾ ಮತ್ತು ಶೋಭಾ ಇಬ್ಬರು ಗಾಡಿಯಲ್ಲಿ ಹೊರಟರು. ನಾನು, ಅಮ್ಮ ಮತ್ತು ಸಿಹಿ 3 ಜನನೂ ಆಟೋದಲ್ಲಿ ಹೊರಟ್ವಿ. ಅಪ್ಪ ಬರ್ತಾ ಇಲ್ಲ ಇವತ್ತು, ಅಪ್ಪಂಗೇನೋ ಎಮರ್ಜೆನ್ಸಿ ಕೆಲಸ ಇದೆ, ನಾನು ಬರೋಕ್ಕಾಗಲ್ಲ ಅಂತ ಹೇಳಿದ್ರು. ಸೊ ನಮ್ಮನ್ನು ಇವತ್ತು ಅಲ್ಲಿ ಕರ್ಕೊಂಡು ಹೋಗ್ತಾ ಬಂದು ನನ್ನ ತಮ್ಮನ ಆಟೋದಲ್ಲೇ ಹೋಗ್ತಾಯಿದ್ವಿ, ನಮ್ಮ ಚಿಕ್ಕಪ್ಪನ ಮಗ. ಸೊ ಅವನ ಜೊತೆನೇ ಹೊರಡೋಣ ಅಂತ ಹೇಳಿಬಿಟ್ಟು ಹೋಗ್ತಾಯಿದ್ವಿ. ಹೋಗ್ತಾ ದಾರಿನಲ್ಲಿ ಸಿಹಿ ನನ್ನ ತಮ್ಮಂಗೆ ತುಂಬಾ ಚೆನ್ನಾಗೇ ತಲೆ ತಿಂತಾಯಿದ್ಲು. ಮಾವ ಅದು ಹಂಗೆ, ಮಾವ ಇದು ಹಿಂಗೆ ಅಂತ ಹೇಳ್ಬಿಟ್ಟು ಮಾತಾಡ್ಕೊತ ಹೆಂಗೆ ಹೋಗಿ ಬೇಗ ನಾವು ಅಲ್ಲಿ ರೀಚ್ ಆದ್ವಿ ಅಂತಲೇ ಗೊತ್ತಾಗಿಲ್ಲ. ಫಂಕ್ಷನ್ ನಡೆಯೋ ಹಾಲಿಗೆ ಬಂದು ರೀಚ್ ಆಗಿದ್ವಿ. ಸೊ ಅಲ್ಲಿ ಈ ರೀತಿ ಗ್ರ್ಯಾಜುಯೇಷನ್ ಡೇದು ಎಲ್ಲ ಪೋಸ್ಟರ್ಸ್ ಎಲ್ಲ ಹಾಕಿದ್ರು. ನಾವು ಬರೋಕ್ಕಿಂತ ಮುಂಚೆ ತುಂಬ ಜನ ಎಲ್ಲ ಬಂದು ಆಲ್ರೆಡಿ ಫೋಟೋಸ್ ಎಲ್ಲ ತೊಗೊಳ್ತಾಯಿದ್ರು. ಸೊ ನಾವು ಕೂಡ ಬಂದು ಒಳಗಡೆ ಹೋಗ್ತಾಯಿದ್ವಿ. ಇವಾಗ ನಾವು ಬಂದಿದ್ದೇನಾದರೂ ಲೇಟ್ ಆಯ್ತೇನೋ ಅಂತ ಅಂದ್ಕೊಂಡೆ. ಅಂದರೆ ನಾವು ಬರೋಕ್ಕಿಂತ ಮುಂಚೆ ತುಂಬ ಜನ ಬಂದಿದ್ದರು, ಆದರೂ ಇನ್ನೂ ಬರೋರು ಕೂಡ ಇದ್ದರು. ಸೊ ನಾವು ಹೊರಟಿದ್ದೇ ಲೇಟ್ ಆಯ್ತಲ್ಲಪ್ಪ ಅಂತ ಅಂದ್ಕೊಂಡ್ವಿ. ನಾವು ಬಂದು ಅಲ್ಲೇನೋ ಸಿಗ್ನೇಚರ್ ಮಾಡಿ ಅವಳು ಬ್ಯಾಡ್ಜು ಮತ್ತು ಇದೆಲ್ಲ ತೊಗೊಂಬಂದ್ಲು ರೇಖಾ. ಮತ್ತು ಅವಳ ಫ್ರೆಂಡ್ಸ್ ಜೊತೆ ಎಲ್ಲ ಮಾತಾಡಿಕೊಂಡು ಎಲ್ಲಿದೆ ಏನು ಅಂತೆಲ್ಲ ತಿಳ್ಕೊಂಡು ಅಲ್ಲಿಂದ ವೆಲ್ಕಮ್ ಡ್ರಿಂಕ್ ಇತ್ತು. ಸೊ ಅಲ್ಲೋಗಿ ಜ್ಯೂಸ್ ಎಲ್ಲ ಕುಡಿದ್ವಿ. ಮತ್ತು ಏನೋ ಒಂದು ಬನ್ ಕೇಕ್ ಥರ ಕೊಟ್ಟಿದ್ರು. ಸೊ ಅದನ್ನು ತಿನ್ಕೊಂಡು ಜ್ಯೂಸ್ ಎಲ್ಲ ಕುಡ್ಕೊಂಡು ಆಮೇಲೆ ಗೆಸ್ಟ್ಗಳಿಗೆಲ್ಲ ಅಂದರೆ ಪೇರೆಂಟ್ಸಿಗೆಲ್ಲ ಅಂತೇಳಿ ಒಂದು ಸೆಕ್ಷನ್ನ ಮಾಡಿದರು. ಸ್ಟೂಡೆಂಟ್ಸ್ಗೆ ಬೇರೆ ಮತ್ತು ಪೇರೆಂಟ್ಸ್ಗೆ ಬೇರೆ ಅಂತ ಹೇಳಿ ಅಲ್ಲಿ ಹೋಗಿ ಸೀಟ್ ಮಾಡಿಕೊಂಡು ಎಲ್ಲರೂ ಕೂಡ ಕೂತ್ಕೊಂಡ್ವಿ. ನಮಗೆ ಟೋಕನ್ಸ್ ಎಲ್ಲ ಕೊಟ್ಟಿದ್ರು, ಬಟ್ ಅದ್ರ ಪ್ರಕಾರನೇ ಏನು ಕೂತ್ಕೋಬೇಕಂತ ಇರಲಿಲ್ಲ. ಸೊ ಹೋಗಿ ಪ್ಲೇಸ್ ಮಾಡ್ಕೊಂಡು ಕೂತ್ಕೊಂಡ್ವಿ ಎಲ್ಲರೂ ಕೂಡ ಒಂದು ಸೈಡಲ್ಲಿ. ಈ ಪ್ರೋಗ್ರಾಮ್ ಬಂದು ಸಿಗ್ಮಾ ಹಾಸ್ಪಿಟಲ್ ಕಡೆಯಿಂದನೇ ಆರ್ಗನೈಸ್ ಆಗಿರುವಂಥದ್ದು. ಸೊ ಅವರ ಸಿಗ್ಮಾ ಹಾಸ್ಪಿಟಲ್ನ ಫೌಂಡೇಶನ್ಸ್ ಯಾರಿದ್ದಾರೆ ಅವರೇ ಇದನ್ನೆಲ್ಲ ಆರ್ಗನೈಸ್ ಮಾಡಿರೋದು. ಸೊ ಆಂಕರ್ ಶೆಲ್ಲಿ, ಯು ಆರ್ ರೆಡಿ? ಓಕೆ. ಗಿರಿ, ಯು ಆರ್ ರೆಡಿ? ಸೊ ಕೈಂಡ್ಲಿ ಡೋಂಟ್ ಅಲೋ ಎನಿಬಡಿ ಇನ್ಸೈಡ್ ನೌ. ಆ ಕಡೆ ಬನ್ನಿ ಸರ್. Graduates, nursing, come. No issues, come. Yeah. So, ladies and gentlemen, let us all stand and welcome our respected visitors. 10:30, 11 ಹಂಗೆ ಇವೆಂಟ್ ಸ್ಟಾರ್ಟ್ ಆಯಿತು. ಇವೆಂಟ್ ಸ್ಟಾರ್ಟ್ ಆಗ್ತಿದ್ದಂಗೆ ಸಿಗ್ಮಾ ಹಾಸ್ಪಿಟಲ್ನ ಫೌಂಡೇಶನ್ನ ಓನರ್ಸ್ ಎಲ್ಲ ಏನಿರ್ತಾರೆ ಅವರು, ಡಾಕ್ಟರ್ಸು ಮತ್ತು ಪ್ರಿನ್ಸಿಪಲ್ಲು ಎಲ್ಲರನ್ನೂ ಕೂಡ ಗ್ರ್ಯಾಜುಯೇಟ್ಸ್ಗಳೆಲ್ಲ ಏನಿದ್ದಾರೆ ಅವರು ಆ ಕಡೆ ಈ ಕಡೆ ನಿಂತ್ಕೊಂಡು ಕ್ಲ್ಯಾಪ್ ಮಾಡ್ತಾ ವೆಲ್ಕಮ್ನ ಮಾಡಿ ಬರ್ಮಾಡ್ಕೊಂಡ್ರು. ಸೊ ಅಲ್ಲಿಂದ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ಸಿಗ್ಮಾ ಕಾಲೇಜ್ ಏನಿದೆ ಆ ಕಾಲೇಜಲ್ಲಿ ಓದ್ತಾ ಇರೋರಿಗೇ ಈ ಗ್ರಾಜುಯೇಟ್ ಫಂಕ್ಷನ್ನು ಅರೇಂಜ್ ಆಗಿರೋದು. ಸೊ ಇಲ್ಲಿ ಗ್ರ್ಯಾಜುಯೇಟ್ ತೊಗೊತಾ ಇರೋರು ಎಲ್ಲರೂ ಕೂಡ ಆಲ್ಮೋಸ್ಟ್ ಸಿಗ್ಮಾ ಕಾಲೇಜಲ್ಲೇ ಓದ್ತಾ ಇರೋರು, ಹಾಗೆ ಸಿಗ್ಮಾ ಹಾಸ್ಪಿಟಲ್ನಲ್ಲಿ ವರ್ಕ್ ಮಾಡ್ತಾ ಇರೋವಂಥವ್ರು. But some days become memories for a lifetime. And today is one of those days. It is my immense privilege. Today marks not just the completion of an academic journey, but the beginning of a lifelong. I humbly request all the dignitaries seated in the audience to kindly come forward and take their esteemed places on the dais. May I request the reception committee members to. ಚೀಫ್ ಗೆಸ್ಟ್ಗಳೆಲ್ಲ ಬಂದಾಯಿತು. ಅವ್ರನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಾವು ನಮ್ಮ ಗಣೇಶನಿಗೆ, ವಿಘ್ನ ವಿನಾರಕನಿಗೆ, ನಮ್ಮ ಪ್ರೋಗ್ರಾಮ್ಗೆ ಯಾವುದೇ ವಿಘ್ನಗಳು ಬರದೇ ಇರಲಿ ಅಂತ ನಾವು ಪ್ರಾರ್ಥನೆನ ಸಲ್ಲಿಸಲೇಬೇಕಾಗತ್ತೆ. ಹಾಗಾಗಿ ಗಣೇಶನ ಒಂದು ಪ್ರಾರ್ಥನೆಯಿಂದ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. May I request everyone to kindly rise. Parisuvendaru
DM in Cardiology from Sri Jayadeva Institute of Cardiovascular Science and Research, and his MD in General Medicine from Mysore Medical College, where he secured first rank in the university. He obtained his MBBS from JSS Medical College. He has had several academic positions including lecturer, assistant professor and associate professor in cardiology, and is currently serving as professor and medical superintendent at Sri Jayadeva Institute of Cardiovascular Science and Research, Mysore. Dr. Sadananda has received multiple awards such as institutions include ICMR funded phase 4 trial in heart failure and yoga-based rehabilitation. He has published more than 20 articles in leading medical journals. And a renowned industrialist with a legacy spanning 40 years. Mr. Nanashankar is a third-generation printing industrialist from Mysore. He has diversified his interests and co-founded the Mysore Kidney Stone Clinic in 2000 as managing partner, established the Sigma Commercial Complex in 2003 and Sigma Hospital in 2014. Apart from his business endeavors, Mr. Nanashankar is committed to community service. He serves as the chairman of Rotary Mysore South East Charitable Trust and Rotary ACME High School, and as the honorary secretary of Sri Shankar Vilasa Sanskrit College. I will now request Assistant Professor Ms. Sandhita PG to kindly come onto the stage and present the token of appreciation. Managing Director of Sigma Hospital, Trustee and Foundation, and Principal of Urologist and Transplant Surgeon. He completed his MBBS from St. John's Medical College, Bangalore. While pursuing post-graduation in general surgery, he secured the first rank from University of Mysore. After completing his training in urology and transplant from Apollo Hospital, Chennai, he has pioneered renal transplantation in this region by doing the first surgery at JSS Hospital, Mysore in 1993. Since then, he has performed over 400 transplantations. As former professor and head of Department of Urology at JSS Hospital, he has trained several aspiring urologists. With Sigma team, he introduced extracorporeal lithotripsy to Mysore in 2000. With 20 years of experience, he is known for his precision and speed in endourological, laparoscopic and open urological surgeries. He leads the Department of Urology and is the Director of Nephrourology Unit of Sigma Hospital. I will now request the token of appreciation. ಇವಾಗ ಚೀಫ್ ಗೆಸ್ಟ್ಗಳನ್ನ ವೆಲ್ಕಮ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಇವ್ರು ಬಂದು ಸಿಗ್ಮಾ ಹಾಸ್ಪಿಟಲ್ ಟ್ರಸ್ಟಿ, ಫೇಮಸ್ ಡಾಕ್ಟರ್ ಆ್ಯಂಡ್ ಸಿಗ್ಮಾ ಕಾಲೇಜ್ನ ಪ್ರಿನ್ಸಿಪಲ್. And later secured the first rank in DCH from Mysore University. She has extensive experience in super specialty nephrology, critical care and cardiology from Apollo Hospital, Chennai. As a dedicated pediatrician, Dr. Rajeshwari has held various positions including lecturer in pediatrics at JSS Medical College Hospital, head of the Department of Pediatrics at DM Hospital and founder of Pediatrics Department at Sigma Hospital. Her areas of expertise include pediatric critical care and neonatology, as well as many professional organizations, including serving as president of IAP Mysore district and currently being part of the work committee of the National Neonatal Forum, Karnataka. I would now request Assistant Professor Ms. Brahmanamba to kindly come onto the stage and present the token of appreciation. ಇವ್ರು ಬಂದು ರಾಜೇಶ್ವರಿ ಮೇಡಮ್, ಫೇಮಸ್ ಚಿಲ್ಡ್ರನ್ ಡಾಕ್ಟರ್, ಸಿಗ್ಮಾ ಕಾಲೇಜಲ್ಲಿ ಇವರು ಲೆಕ್ಚರರ್ ಕೂಡ ಹೌದು. National level conferences and worked as a program director. I would now request Assistant Professor Mrs. Anaka Koval to kindly come onto the stage and present the token of appreciation. ಇವ್ರು ಬಂದು ಸಿಗ್ಮಾ ಮೆಡಿಕಲ್ ಕಾಲೇಜ್ನ ಪ್ರಿನ್ಸಿಪಲ್ ಮಂಜುನಾಥ್ ಸರ್. ಸೊ ಇವಾಗ ಎಲ್ಲರನ್ನೂ ವೆಲ್ಕಮ್ ಮಾಡಿದ್ದೆಲ್ಲ ಆಯಿತು. ಇವಾಗ ಜ್ಯೋತಿ ಬೆಳಗಿಸೋ ಕಾರ್ಯಕ್ರಮ ನಡೀತಾ ಇದೆ. ಸೊ ಇವಾಗ ದೀಪನ ಹಚ್ಚಿ ಕಾರ್ಯಕ್ರಮನ ಮುಂದುವರಿಸ್ತಾ ಇದ್ದಾರೆ.
IBPS. Miss Aisha Salma MC. To be scrupulously honest in the discharge of our duties in our profession, and shall uphold the dignity and integrity of our profession and the honor of the institution. We shall uphold and advance social order and the well-being of our fellow members, and shall devote all our energy to promote the unity and integrity and the secular idea of our country. Thank you. ಫಸ್ಟು ನರ್ಸಿಂಗಲ್ಲಿ ಗ್ರ್ಯಾಜುಯೇಟ್ ಮಾಡಿರೋರಿಗೆ ಅವಾರ್ಡ್ಸ್ನ ಕೊಟ್ಟರು. ಆನಂತರ ಅವರಿಗೆ ಅದೇನೋ ಸ್ಪೀಚ್ ಎಲ್ಲ ಇತ್ತು, ಅದನ್ನೆಲ್ಲ ಹೇಳಿದರು. ಆನಂತರ ಎಲ್ಲರದ್ದು ಒಂದು ಗ್ರೂಪ್ ಫೋಟೋ ಕೂಡ ತೊಗೊಂಡ್ರು. ಅದೆಲ್ಲ ಆಗಿದ್ಮೇಲೆ ನೆಕ್ಸ್ಟು ನಮ್ಮ ರೇಖನ್ ಸೆಕ್ಷನ್ ಏನಿದೆ ಅವ್ರಿಗೆ ಆ ಸೆಕ್ಷನಲ್ಲಿ ಗ್ರ್ಯಾಜುಯೇಟ್ ಆಗಿರೋರಿಗೆ ಅವಾರ್ಡ್ ಕೊಡೋದಕ್ಕೆ ಅನೌನ್ಸ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಸೊ ನಮ್ಮ ರೇಖಾ ಬರೋ ಟೈಮಲ್ಲಿ ನಮಗೊಂಥರ ಖುಷಿ ಆಗ್ತಾಯಿತ್ತು. ಸೊ ಅದನ್ನು ನಾನು ನೀಟಾಗಿ ಕ್ಯಾಪ್ಚರ್ ಮಾಡ್ಬೇಕು ಅನ್ಕೊಂಡಿದ್ದೆ. ಸ್ವಲ್ಪ ದೂರ ಕುತ್ಕೊಂಡ್ಬಿಟ್ಟಿದ್ವಿ, ಹಾಗಾಗಿ ನನಗೆ ಸರಿ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಸೊ ಎಷ್ಟು ಸಾಧ್ಯನೋ ಅಷ್ಟು ಆ ಥರ ಹೋಗ್ಬಿಟ್ಟು ಝೂಮ್ ಹಾಕಿ ಸ್ವಲ್ಪ ಕ್ಯಾಪ್ಚರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಆದರೆ ಫೋಟೋ ಎಲ್ಲ ಸ್ವಲ್ಪ ಬ್ಲರ್ ಬಂದಿದೆ. ಸೊ ಅವಳು ಅವಾರ್ಡ್ ತಗೊಳ್ಳುವಾಗ ನಮಗೆ ಒಂಥರ ಖುಷಿ ಆಗ್ತಾಯಿತ್ತು. ಅವಳನ್ನ ನೇಮನ್ನು ಕರೆದಾಗ ಒಂದು ರೀತಿ ಪ್ರೌಡ್ ಮೂಮೆಂಟ್ ಅಂತ ಅನ್ನಿಸ್ತು. ಯಾಕಂದರೆ ಅವಳು ಈ ಅವಾರ್ಡ್ನ ತಗೊಳ್ಬೇಕಂದ್ರೆ ತುಂಬಾ ಕಷ್ಟಪಟ್ಟಿದ್ದಾಳೆ. ಅದನ್ನೆಲ್ಲ ಆಮೇಲೆ ಹೇಳ್ತೀನಿ. ಅವ್ರಿಗೂ ಕೂಡ ಎಲ್ಲರಿಗೂ ಅವಾರ್ಡ್ಸ್ ಎಲ್ಲ ಕೊಟ್ಟಿದ್ದು ಆಯಿತು. ಅದೆಲ್ಲ ಆಗಿದ್ಮೇಲೆ ಅವ್ರಿಗೂ ಕೂಡ ಏನೋ ಪ್ರಾಮಿಸ್ ಮಾಡೋದೆಲ್ಲ ಇರುತ್ತೆ. ಸೊ ಅದನ್ನೆಲ್ಲ ಮಾಡಿಸಿದ್ರು. ಅದಾಗಿದ್ಮೇಲೆ ಅವ್ರದ್ದು ಕೂಡ ಗ್ರೂಪ್ ಫೋಟೋಸ್ ಇರುತ್ತೆ. In the discharge of our duties in the profession, and shall uphold the dignity and integrity of our profession and the honor of the institution. We shall uphold and social order and the well-being of fellow members, and shall use our energy to promote the unity and the secular ideal of our country. ಈ ಸ್ಟೇಜಿಗೆ ಬರೋದಕ್ಕೆ ಅವಳು ಕಷ್ಟಪಟ್ಟಿದ್ದಾಳೆ ಅಂತ ಹೇಳ್ತಾ ಇದ್ದೆ. ಅಂದರೆ ಎಜುಕೇಷನ್ ಇರುವಾಗ ಅರ್ಲಿ ಮಾರ್ನಿಂಗೇ ಎದ್ದು ಓದೋದು, ನಿದ್ದೆಗೆಡೋದು ಅದೆಲ್ಲ ಸರ್ವೇ ಸಾಮಾನ್ಯ. ಆದರೆ ಇವಳು ಕೆಲಸ ಮಾಡಿಕೊಂಡು, ಅಂದರೆ ಡ್ಯೂಟಿಗೇನೋ ರಜಾ ಆಗ್ದಿರ ಎಜುಕೇಷನ್ ಮಾಡೋದಿದೆಯಲ್ಲ, ಅದರಲ್ಲೂ 15 ವರ್ಷ ಆದಮೇಲೆ ಮತ್ತೆ ಎಜುಕೇಷನ್ನ ಕಂಟಿನ್ಯೂ ಮಾಡೋದಿದೆಯಲ್ಲ, ಅದು ಸಾಮಾನ್ಯ ಅಲ್ಲ. ಸೊ ಅದಕ್ಕೆ ಇಂಟ್ರೆಸ್ಟ್ ಇರಬೇಕು, ಅದಕ್ಕೆ ಅಂತ ಡೆಡಿಕೇಶನ್ ಇರಬೇಕು, ಎಲ್ಲ ಇರಬೇಕು. ಹಾಗೆ ಅವಳು ಎಕ್ಸಾಮ್ ತಗೊಂಡು ಟೈಮಲ್ಲಿ ಅವಳ ಸಿಚುವೇಶನ್ ಹೆಂಗಿತ್ತು, ಅವಳ ಮೈಂಡ್ ಸೆಟ್ ಹೆಂಗಿತ್ತು ಅನ್ನೋದು ನನಗೆ ಗೊತ್ತಿದೆ. ಆ ಸಿಚುವೇಶನಲ್ಲಿ ಅವಳು ಓದಿ ಎಕ್ಸಾಮ್ ತಗೊಂಡು ಗ್ರ್ಯಾಜುಯೇಟ್ ಅನ್ನೋ ಒಂದು ಇದನ್ನು ತೊಗೊತಿದ್ದಾಳಲ್ಲ, ಅದು ನಿಜವಾಗ್ಲೂ ಮೆಚ್ಚಲೇಬೇಕು. ಆವಾಗ ನಮ್ಮ ಪಾಪು ಬೇರೆ 3 ತಿಂಗಳು 4 ತಿಂಗಳು ಪಾಪು, ಅಮ್ಮನ ಹೆಲ್ತ್ ಇಶ್ಯೂ, ಪಾಪುನ ನೋಡಿಕೊಂಡು ಅಮ್ಮನ ನೋಡಿಕೊಂಡು ಡ್ಯೂಟಿ ಮಾಡಿಕೊಂಡು ಜೊತೆಗೆ ಓದ್ಕೊಂಡು ಈ ಸ್ಟೇಜಿಗೆ ಬಂದು ನಿಂತ್ಕೊಂಡಿದ್ದಾಳಲ್ಲ, ಅದನ್ನು ಹೇಳಬೇಕಂದ್ರೆ ನಮಗೆ ಹೆಮ್ಮೆ ಅನಿಸುತ್ತೆ, ಖುಷಿ ಆಗುತ್ತೆ. ಅವಳನ್ನ ನೆನೆಸ್ಕೊಂಡಾಗ ಒಂದೊಂದು ಸಲ ಇನ್ಸ್ಪೈರಿಂಗ್ ಅಂತ ಅನ್ನಿಸ್ತಾಳೆ ನನಗೆ. ಅವಳು ನನಗಿನ್ನ ಚಿಕ್ಕವಳಾದರೂ ಕೂಡ ಇನ್ಸ್ಪೈರಿಂಗ್ ಅಂತ ಅನ್ನಿಸ್ತಾಳೆ. ಸೊ ಕಂಗ್ರ್ಯಾಚುಲೇಷನ್ಸ್ ರೇಖಾ, ನಿನ್ನ ಜೀವನದಲ್ಲಿ ಈ ಥರದ ಕ್ಷಣಗಳು ಇನ್ನೂ ಜಾಸ್ತಿ ಬರ್ತಾ ಇರಲಿ, ನಿನ್ನ ಆಸೆಗಳೆಲ್ಲ ಈಡೇರಲಿ. ಅಷ್ಟೇ, ಇನ್ನೇನು ಹೇಳೋಕ್ಕಾಗಲ್ಲ, ಅಳು ಬಂದ್ಬಿಡುತ್ತೆ. ಸೊ ಕಂಗ್ರಾಟ್ಸ್ ರೇಖಾ. ಅದಾಗಿದ ಮೇಲೆ ಮತ್ತು ಇವಾಗ ಹೊಸ್ದಾಗಿ ನರ್ಸಿಂಗಿಗೆಲ್ಲ ಜಾಯ್ನ್ ಆಗ್ತಾರಲ್ಲ, ಅವರಿಗೆಲ್ಲ ಒಂದು ಏನೋ ಮೋಟಿವೇಶನ್ ಕೊಡೋ ಥರನೋ ಏನೋ ಗೊತ್ತಿಲ್ಲ, ಅವ್ರ ಕೈಯಲ್ಲಿ ಕ್ಯಾಂಡಲ್ನ ಇಟ್ಟು ಇಬ್ಬರು ಡಾಕ್ಟರ್ಸ್ನ ಅಲ್ಲಿ ನಿಲ್ಲಿಸಿರ್ತಾರೆ. ಅವರು ಕ್ಯಾಂಡಲ್ ತೊಗೊಂಡೋಗಿ ಅವ್ರ ಹತ್ರ ಕ್ಯಾಂಡಲ್ ಹಚ್ಕೊಂಡು ಅಲ್ಲಿ ನಿಲ್ಲಿಸ್ತಾರೆ ಎಲ್ಲರನ್ನೂ. ಅದಾಗಿದ್ಮೇಲೆ ಅವ್ರಿಗೆ ಪ್ರಾಮಿಸ್ ಮಾಡಿಸೋದು ಏನೇನೋ ಇರುತ್ತೆ ಪ್ರೋಸೆಸ್ಸು, ಅದನ್ನೆಲ್ಲ ಮಾಡಿಸ್ತಾಯಿದ್ರು. ಸೊ ನಾನು ಅದನ್ನೆಲ್ಲ ಏನೋ ಹೊಸ್ದಾಗಿ ಅನ್ನಿಸ್ತಿತ್ತಲ್ಲ, ನನ್ನ ಸಿಸ್ಟರ್ಗೂ ಹೀಗೆ ಮಾಡಿದ್ರಂತೆ. ಬಟ್ ನಾನು ಅವ್ರಿಗೆಲ್ಲ ಮಾಡುವಾಗ ನಾವು ಹೋಗಿರಲಿಲ್ಲ, ನಮಗೆ ಗೊತ್ತಿರಲಿಲ್ಲ ಹೇಗೆಲ್ಲ ಇರುತ್ತೆ
ಇರುತ್ತೆ ಅದು ಪ್ರೋಸೆಸ್ ಅಂತ ಹೇಳಿ. ಸೊ ಇವತ್ತು ನೋಡುವಾಗ ಅದೆಲ್ಲ ಒಂಥರ ಹೊಸದಾಗಿ ಅನ್ನಿಸ್ತು, ಹಾಗಾಗಿ ಎಲ್ಲದನ್ನು ವೀಡಿಯೋ ಮಾಡ್ಕೊಂಡಿದ್ದೆ. ಸೊ ಅದು ಈ ರೀತಿ ಮಾಡ್ತಾಯಿದ್ರು. ಇವರೆಲ್ಲ ನ್ಯೂ ಜಾಯಿನ್, ಇವಾಗ ನರ್ಸಿಂಗಿಗೆ ಇವಾಗ ಜಾಯಿನ್ ಆಗಿರೋದು ಸ್ಟೂಡೆಂಟ್ಸು. ಸೊ ಅವ್ರಿಗೆ ಈ ರೀತಿ ಕ್ಯಾಂಡಲ್ನ ಹಚ್ಚಿ ಅವ್ರಿಗೆ ವೆಲ್ಕಮ್ನ ಕೊಡೋದು ಅಂತ ಹೇಳಿ ಮಾಡ್ತಾಯಿದ್ದಾರೆ. ಸೊ ಇದನ್ನು ಕೂಡ ಒಂದು ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ. ಎಲ್ಲ ಆಯಿತು. ಇವಾಗ ಊಟದ ಸಮಯ. ಸೊ ಊಟಕ್ಕೆ ವೆಜ್ಗೆ ಬೇರೆ ನಾನ್ ವೆಜ್ಗೆ ಬೇರೆ ಅಂತ ಹೇಳಿ ಮಾಡಿಸಿದ್ರು. 2 ಕೌಂಟರ್ ಇತ್ತು. ನಮಗೆ ಈ ರೀತಿ ಟೋಕನ್ ಕೂಡ ಕೊಟ್ಟಿದ್ರು. ಸೊ ಟೋಕನ್ ತೊಗೊಂಡೋಗಿ ಕೊಟ್ಟರೆ ನಮಗೆ ಅವರು ಊಟ ಬಡಿಸ್ತಾ ಇದ್ರು. ವೆಜ್ ಅವ್ರಿಗೆ ಗೀ ರೈಸು, ಅದಕ್ಕೆ ಮೊಸರು ಬಜ್ಜಿ ಮತ್ತು ಅದ್ರ ಜೊತೆ ಪನ್ನೀರ್ ಮತ್ತು ಹಾಲು ಮಸಾಲ ಇತ್ತು. ಅದ್ರ ಜೊತೆಗೆ ಗೋಬಿ ಮತ್ತು ಡ್ರೈ ಜಾಮೂನ್, ಇದಿಷ್ಟು ಕೂಡ ವೆಜ್ ಅವ್ರಿಗಿತ್ತು. ನಾನ್ ವೆಜ್ ಅವ್ರಿಗೆ ಬಂದು ಬಿರಿಯಾನಿ, ಕಬಾಬು ಮತ್ತು ಅದಕ್ಕೆ ಏನೋ ಮಸಾಲ ಏನೇನೋ ಇತ್ತು. ಅದು ನನಗೆ ನಾನ್ ವೆಜ್ ಅವ್ರದ್ದು ಅಷ್ಟು ಗೊತ್ತಿಲ್ಲ. ವೆಜ್ ಅವ್ರಿಗೆ ಇಷ್ಟು ಡಿಶಸ್ ಇತ್ತು. ಸೊ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಆನಂತರ ಐಸ್ ಕ್ರೀಮ್ ಕೂಡ ಇತ್ತು. ಸೊ ಐಸ್ ಕ್ರೀಮ್ನ ನಮ್ಮ ಸಿಹಿ ಮತ್ತು ನಮ್ಮಮ್ಮ ಇಬ್ಬರೂ ಕೂಡ ತಿಂದರು, ನಾವೇನು ತಿನ್ನಲಿಲ್ಲ ಐಸ್ ಕ್ರೀಮು. ಸೊ ಇದೆಲ್ಲ ಮುಗಿಸ್ಕೊಂಡು ಇದೆಲ್ಲ ಕೊಟ್ಟರು, ಶಾಲು ಎಲ್ಲ ಕೊಟ್ಟರು, ಕ್ಯಾಪ್ ಎಲ್ಲ ಕೊಟ್ಟರು. ಸೊ ಅದನ್ನು ತೊಗೊಂಡು ನಾವು ಒಂದಷ್ಟು ರೀಲ್ಸ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದ್ವಿ. ಆ ರೀತಿ ಏನೆಲ್ಲ ಸರ್ಪ್ರೈಸ್ ಮಾಡಿದ್ವಿ. ಸೊ ಒಂದಷ್ಟು ರೀಲ್ಸ್ ಎಲ್ಲ ಮಾಡಿಕೊಂಡು ಫೋಟೋಸ್ ಎಲ್ಲ ತೊಗೊಂಡು 4 ಜನ ಕೂಡ ಒಂದಷ್ಟು ಎಂಜಾಯ್ ಮಾಡಿಕೊಂಡು ಸಂಜೆ ಒಂದು 4:30 ಏನೋ ಆಗಿತ್ತು. ಅಲ್ಲೇ ನಾವಿನ್ನೂ ಅಲ್ಲೇ ಇದ್ದರು ಕೂಡ. ಸೊ ತುಂಬಾ ರೀಲ್ಸ್ಗಳನ್ನ ನೋಡಿದ್ವಿ, ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತೆಲ್ಲ ಹೇಳ್ಬಿಟ್ಟು. ಬಟ್ ಏನೂ ಮಾಡಲಿಕ್ಕಾಗಲಿಲ್ಲ. ಸೊ ಕೊನೆಗೆ ಏನೋ ಒಂದಷ್ಟು ಮಾಡಿಕೊಂಡು ಆಮೇಲೆ ಒಂದಷ್ಟು ಫೋಟೋಸ್ಗಳು ಇದೆಲ್ಲ ತೊಗೊಂಡು ಅಲ್ಲೇ ಒಂದಷ್ಟು ಇದ್ದು ಆನಂತರ ಅಲ್ಲಿಂದ ಹೊರಡೋಣ ಅಂತ ಅಂದ್ಕೊಂಡ್ವಿ. ಇನ್ನೂ ಇತ್ತು ಪ್ರೋಗ್ರಾಮ್ಸು, ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಇತ್ತು ಅಂತ ಹೇಳಿದ್ರು. ನಾವು ಅಮ್ಮನ್ನ ಕರ್ಕೊಂಡು ಹೋಗಿದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ, ಅಮ್ಮಂಗೆ ಜಾಸ್ತಿ ಟೈಮ್ ಕುತ್ಕೊಳ್ಳೋಕ್ಕಾಗಲ್ಲ ಅಂದ್ಬಿಟ್ಟು. ಸೊ ನಾವು ರೀಲ್ಸ್ ಮಾಡಿದ್ದು ಲಾಸ್ಟಲ್ಲಿ ಈ ರೀತಿ ಬಂತು. ಅದಕ್ಕೆ ಎಷ್ಟು ಟ್ರೈ ಮಾಡಿದ್ವಿ ಅಂದರೆ ಇದೊಂದು ರೀಲ್ನ ಮಾಡಲಿಕ್ಕೆ ನಮ್ಮ ಪಾಪು ಕೊಟ್ಟಿದ್ದು ಮಾತ್ರ ಸೂಪರಾಗಿತ್ತು. ಸೊ ಅದೊಂದು ರೀಲ್ನ ಮಾಡ್ಕೊಂಡ್ವಿ. ಸೊ ಅಲ್ಲಿಂದ ಈಗ ಹೊರಡ್ತಾ ಇರೋದೆ. ನಾವು ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡಾಗಿದ್ಮೇಲೆ ಅದು ಕ್ಯಾಪು ಶಾಲು ಎಲ್ಲ ಕೊಟ್ಟಿರ್ತಾರಲ್ಲ, ಅದನ್ನು ವಾಪಸ್ ತೊಗೊಳ್ತಾರಲ್ಲ, ಆವಾಗ ಈಸ್ಕೊಂಡಿದ್ದಕ್ಕೆ ನಮ್ಮ ಸಿಹಿ ಅಳ್ತಾ ಕುತ್ಕೊಂಡ್ಬಿಟ್ಟಿದ್ದಾಳೆ. ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ಅದು ಅವ್ರದ್ದೇ ಪಾಪು, ಬಾ ಅಮ್ಮ ಅಂದರೆ ಕೇಳ್ತಾನೆ ಇಲ್ಲ. ನಾನು ಬರಲ್ಲ, ನಂಗೆ ಅದು ಬೇಕು, ಕ್ಯಾಪ್ ಬೇಕು ಅಂತೇಳಿ ಹತ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾಳೆ ಹಂಗೇ. ಸೊ ಆಮೇಲೆ ನಮ್ಮ ರೇಖಾ ಈಸ್ಕೊಡ್ತೀನಿ ಬಾಪ ಆಯಿತು ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡಲಿಕ್ಕೆ ಸುಮ್ಮನೆ ಹಂಗೆ ಕರ್ಕೊಂಡು ಹೋದ್ಲು. ಸೊ ಅವರು ಲಾಸ್ಟಲ್ಲಿ 1-2 ಫೋಟೋ ತೊಗೋಬೇಕಂತ ಬೇರೆಯವ್ರು ಇಸ್ಕೊಂಡಿದ್ರು. ಅವರು ಕೊಡೋ ತನಕ ಬಿಟ್ಟಿಲ್ಲ, ಸಿಹಿ ಅಳ್ತಾ ನಿಂತ್ಕೊಂಡ್ಲು. ಆಮೇಲೆ ಕೊನೆಗೆ ಅಲ್ಲಿ ಹೋಗಿ ಮತ್ತೆ ರೇಖಾ ಈಸ್ಕೊಂಡು ಬಂದು ಕೊಟ್ಟಿದ್ದಾಯಿತು ಅವಳಿಗೆ. ಸೊ ಅವಳನ್ನು ಸಮಾಧಾನ ಮಾಡಿಕೊಂಡು ಆಮೇಲೆ ಕೂರಿಸ್ಕೊಂಡು ಅವಳನ್ನು ಮಾತಾಡಿಸಿ ಸಮಾಧಾನ ಮಾಡೋ ಅಷ್ಟೊತ್ತಿಗೆ ಸಾಕಾಯಿತು. ಆಮೇಲೆ ನಾನು ಫೋನ್ ಇಟ್ಕೊಂಡ್ರೆ ಸ್ವಲ್ಪ ಹಾಯ್ ಅಂತೆಲ್ಲ ಮಾಡಿಕೊಂಡು ಸರಿ ಹೋಗ್ತಾಳೆ. ಸೊ ಅವಳನ್ನ ಸಮಾಧಾನ ಮಾಡಿ ಆಮೇಲೆ ಅಲ್ಲಿಂದ ಸರಿ ಇವಾಗ ಎಲ್ಲ ಮುಗೀತು, ಹೊರಡ್ತಾ ಇರೋದೇ ಇವಾಗ ಅಂತ ಹೇಳ್ಬಿಟ್ಟು ಒಂದು 4:30-5 o'clock ಆಗಿತ್ತು. ಸೊ ಅಲ್ಲಿಂದ ನಾವು ಎಲ್ಲರೂ ಕೂಡ ಹೊರಟ್ವಿ. ರೇಖಾ ಅವಳ ಫ್ರೆಂಡ್ಸ್ನೆಲ್ಲ ಮಾತಾಡಿಸಿ ಬಾಯ್ ಹೇಳಿ ಅಲ್ಲಿಂದ ಎಲ್ಲರೂ ಕೂಡ ಹೊರಟ್ವಿ. ಸೊ ಇದಾಗಿತ್ತು ನನ್ನ ಇವತ್ತಿನ ಈ ಬ್ಲಾಗ್. ಐ ಹೋಪ್ ನಿಮಗೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟನ್ನು ಮಾಡಿ ಅಂತ ತಿಳಿಸ್ತಾ ನನ್ನ ಇವತ್ತಿನ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್, ಟೇಕ್ ಕೇರ್. ಮೀಟ್ ಮಾಡೋಣ ಮತ್ತೊಂದು ವಿಡಿಯೋದಲ್ಲಿ.